ಅವ್ರು ಯಾರು ಏನು ಎಂತ ತಗಲ್ಲ ಹುಡುಕೆ ಅದು ಮಾಡಿ ಪ್ರತಿ ವರ್ಷವೂ ಈ ಒಂದು ನೇಮನುಗಿ ಮಾಡುವಂಥ ಸಂದರ್ಭದಲ್ಲೇ ಯಾಕೆ ಅವ್ರಿಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆ ಬುದ್ಧಿವಂತ ನಾನು ಇಲ್ಲೋ ಟೆಸ್ಟ್ ಮಾಡೋದು ಇರ್ತದೆ ಅವ್ರಿಗೆ. ಅಲ್ಲಿ ಮತ್ತೊಂದಿಲ್ಲ, ಅಲ್ಲಿ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರು ಅವರ ಮಾರ್ಕ್ಸ್ ಕೊಡಬೇಕಾಗಿದ್ದು ಅವರ. ಇಲ್ಲಿ ಯಾವ ರಾಜಕಾರಣಿಯಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಸಾಹುಕಾರ ಅಂತವ್ರು, ಸಾಹುಕಾರ ಹಿಂದೆ ಯಾರೋ ಗೋಪಾಲ ಗೀಪಾಲ ಏನೋ ಹೆಸರುಗಳಿದ್ದಾವೆ ನೋಡಿದವು. ಅವ್ರು ಕೆಲವರು ಸಿಕ್ಕಾರಷ್ಟೇ ಅವರ ಸಿಗದವಿದ್ದು ಅವರು ಮುಚ್ಕೊಂಡು ಹೋಗಿಬಿಡ್ತಿದ್ರು. ಸಿಗದವರು ಭಾಳ ಇದ್ದಾರೆ ಇಲ್ಲಿ. ಯಾವ ಸಿಗ್ತಾನೆ ಕಳ್ಳಾಗ್ತಾನೆ, ಸಿಗದೇ ಇದ್ದಮ್ಮ ತಪ್ಪಿಸ್ಕೊಳ್ಳೋ ಸಿಕ್ಕರು ಸಹಿತ ತಪ್ಪಿಸ್ಕೊಳಕ್ಕೆ ಲೋಕಾಯುಕ್ತದಲ್ಲಿ ಸಿಕ್ಕೋದು ಸಹಿತ ಜಸ್ಟ್ ನಿಮ್ಗೆ. ಮತ್ತು ರಾಜಕಾರಣ ಕೇಳೋ ಪ್ರಶ್ನೆ ಇಲ್ಲ. ಹೌದ್ರಿ ನಾವು ಪೊಲಿಟಿಕಲ್ ಪಾರ್ಟಿ ಐತಿ, ಫಂಡ್ ಬೇಕು ನಮ್ಗೆ ಎಲೆಕ್ಷನ್ಗೆ ಅಂತ ಹೇಳ್ತಾರೆ ಅವ್ರು ನೇರವಾಗಿ. ಪೊಲಿಟಿಕಲ್ ಪಾರ್ಟಿ ಫಂಡ್ ಎಲ್ಲಿರೋದು? ಇದನ್ನೆಲ್ಲನೂ ಇವತ್ತು ನಾವು ಜಂಜಿಗಳು CGPಗಳು ಪ್ರಶ್ನೆ ಮಾಡಬೇಕು. ಇದು ಎದ್ದಿದ್ದಾರೆ, ಎಚ್ಚರಾಗಿದ್ದಾರೆ. ದಯವಿಟ್ಟು ಅವ್ರು ಎಚ್ಚರಿ ಮುಂದುವರೆಸ್ರಿ. ಅದಕ್ಕೆ ಯಾವುದೇ ಪಕ್ಷನ ಹೇಳೋದಿಲ್ಲ. ಅವ್ರು ಲೆಫ್ಟಿಸ್ಟ್ರು, ರೈಟಿಸ್ಟ್ರು, ಸಂಘ ಪರಿವಾರಿಗಳು, ಜನತಾ ಪರಿವಾರಿಗಳು, ಕಾಂಗ್ರೆಸ್ ಪರಿವಾರಿಗಳು, ಯಾವ ಪರಿವಾರಗಳು ಇರಲಿ, ಅವ್ರ ಮೊದಲ ಮೂಲ ಉದ್ದೇಶ ಆಗಬೇಕಾಗಿದೆ ಗಾಂಧಿ ಬಯಸಿದ, ಅಂಬೇಡ್ಕರ್ ಬಯಸಿದ ರಾಜ ಕಟ್ಟುವಂಥದ್ದು, ಎಲ್ಲರೂ ಸಮಾನವಾಗಿ ಬದುಕುವಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ. ಈ ರೀತಿ ಇದಕ್ಕೆ ನಾನು ತಪ್ಪು ಮಾತಾಡಿ ನೀನು KPC ಮಾತ್ರ ಅಮೂಲಾಗ್ರಹವಾಗಿ ಆಗಲೇಬೇಕು. ರಾಜಕಾರಣಿಗಳಲ್ಲಿ ಕಿತ್ತಾಕಲೇಬೇಕು. ಜೊತೆಗೆ ಪ್ರಾಮಾಣಿಕವಾಗಿದ್ದಂಥ ಶಿಕ್ಷಣ ರಂಗದ ತಜ್ಞರನ್ನು ಅಲ್ಲಿ ತಂದು ಸೇರಿಸಬೇಕು. ಯೋಗ್ಯರನ್ನ ಆಯ್ಕೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಇದು ಒಂದು ನಮಗನಿಸಿದ ಮಾತುಗಳು. ನಿಮ್ಗೆ ಲೈಕ್ ಆಗಿರ್ಬೋದಾ? ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಒಂದು ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.